ನನ್ನ ಮಗಳು ಮಹಾರಾಣಿಯಾಗಿ ಕಾಣ್ತಿದ್ದಾಳೆ. ಮನೆ ಜವಾಬ್ದಾರಿ ಎಲ್ಲ ತಗೊಂಡು ತಾನು ಮಾಡಿದ ತಪ್ಪನ್ನೆಲ್ಲ ತಿದ್ಕೊಂಡು ಮನೆಯವರನ್ನೆಲ್ಲ ಸಂತೋಷವಾಗಿಡಬೇಕು ಅಂತ ಹಗಲು ರಾತ್ರಿ ದುಡಿತಾ ಇದ್ಲು. ಆದರೆ ಇವತ್ತು ಹೇಗೆ ಮಂಕ ಕೂತಿದ್ದಾಳೆ. ಇದಕ್ಕೆಲ್ಲ ಕಾರಣ ಆ ಶಾರ್ವರಿ. ಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಇವಳು ಈ ತರ ಇರೋದನ್ನ ನೋಡೋದಕ್ಕ ನಾನು ಇನ್ನು ಬದುಕಿರೋದು. ನನಗೇನಾದ್ರೂ ಪರವಾಗಿಲ್ಲ, ಆ ಶಾರ್ವರಿನ್ ಕೊಂದು ನಾನೇ ಜೈಲಿಗೆ ಹೋಗ್ತೀನಿ. ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಮಾತ್ರ ಅವಳನ್ನು ಸುಮ್ಮನೆ ಬಿಡೋದಿಲ್ಲ. ಅಮ್ಮ, ಇವತ್ತು ಅಡುಗೆ ಏನು ಮಾಡಲಿ? ಸಿರಿ, ಇವತ್ತು ನನ್ನ ಮಗಳಿಗೆ ನಾನೇ ಅಡುಗೆ ಮಾಡ್ತೀನಿ. ಅವಳಿಗೆ ಏನೇನು ಇಷ್ಟನೋ ನನಗೆ ಗೊತ್ತು. ಇವತ್ತು ಅವಳು ರುಚಿಯಾಗಿ ಊಟ ಮಾಡಬೇಕು. ಹೌದಾ? ಸರಿ, ಹಾಗಾದ್ರೆ ಬನ್ನಿ ಸ್ವಾಮಿ, ನೀವು ಅಡುಗೆ ಮಾಡ್ತಾ ಇರಿ. ನಂದು ಒಂದು ಸಣ್ಣ ಅಳಿಲ್ ಸೇವೆ, ನಿಮಗೆ ಸಹಾಯ ಮಾಡ್ತೀನಿ. ಬನ್ನಿ. ಅಪ್ಪ ಪುಣ್ಯಾತ್ಮ, ನಿನ್ನ ಅಳಿಲ್ ಸೇವೆ ಎಂಥದ್ದು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಪಾಪ ಮಾಧವ ಮಾಡೋ ಅಡುಗೆನ ಕೂಡ ಕೆಡಿಸ್ಬೇಡ. ಆಮೇಲೆ ನನ್ನ ಮೊಮ್ಮಗಳು ನಿನಗೆ ಗ್ರಾಚಾರ ಬೀಳಿಸ್ತಾಳೆ. ಅಲ್ವಾ ಮೊಮ್ಮಗಳೇ? ಪುಟಿ, ಇವತ್ತು ನಿನಗೋಸ್ಕರ ನಿಮ್ಮಪ್ಪ ಅಡುಗೆ ಮಾಡ್ತಾರಂತೆ. ನಿನ್ಗೇನ್ ಬೇಕು? ನೀನು ಅವ್ರಿಗೆ ಸಹಾಯ ಮಾಡ್ತೀಯಾ? ಮಾಮ್, ಪ್ಲೀಸ್ ಕಾಲ್ ಮಾಡು ಮಾಮ್. ನೀನು ಎಲ್ಲಿ? ಹಣನು ಒದ್ದಾಡ್ತಾ ಇದ್ದಾಳೆ. ನಿನಗೇನು ಆಗಿಲ್ಲ. ನೀನ್ ಎಲ್ಲಿದ್ಯಾ ಅಂತ ಗೊತ್ತಾದ್ರೆ ಸಾಕು ಮಾಮ್, ನನಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಬೇಡ, ಈಗ ಕಾಲ್ ಮಾಡೋದು ಬೇಡ. ಸ್ವಲ್ಪ ಹೊತ್ತು ವೇಟ್ ಮಾಡೋದು ಒಳ್ಳೇದು. ನಿಧಿ, ಏನ್ ದೀಪಿಕಾ ಇದು? ಮಾಮ್ ತಪ್ಪಿಸ್ಕೊಂಡು ಹೋಗಿದ್ದಂತೂ ನಂಗೆ ತುಂಬಾ ಬೇಜಾರಾಗ್ತಿದೆ. ಎಲ್ಲಿಗೆ ಹೋಗ್ತಾಳೆ ಬಿಡು. ಧೈರ್ಯ ಇದ್ರೆ ಮುಂದೆ ಬಂದು ಹೋರಾಟ ಮಾಡಬೇಕು. ಅದ್ಬಿಟ್ಟು ಬೆನ್ನಿಂದ ಚೂರಿ ಹಾಕೋದಲ್ಲ. ತಾನೇ ಮಹಾರಾಣಿ ಅನ್ನೋ ಥರ ಮೆರಿತಿದ್ಲು, ಆದರೆ ಹೀಗೇನು ಹೇಳ್ತಾಳೆ? ಯಾವುದೋ ಬೀದಿಲಿ, ಯಾವುದೋ ಗಲ್ಲಿಲಿ, ಯಾವುದೋ ಬಿಲದಲ್ಲಿ ಬಚ್ಚಿಟ್ಕೊಂಡು ಕುತಂತ್ರ ಮಾಡಿ ಗೆದ್ದಿದ್ದೀನಿ ಅನ್ಕೊಂತಿದ್ದಾಳಲ್ಲ, ಅದು ಗೆಲುವಲ್ಲ. ಅದನ್ನ ಹೇಡಿತನ ಅಂತಾರೆ. ನಿಮ್ಮಮ್ಮ ಹೇಡಿ. ಆ ಹೇಡಿಗೆ ಮಗಳಾಗುಟ್ಟಿದ್ದಕ್ಕೆ ನೀನು ನಿಜವಾಗ್ಲೂ ದುಃಖ ಪಡಲೇಬೇಕು. ಹೋಗ್ಲಿ ಬಿಡು ದೀಪಿಕಾ, ಇವಾಗ ಯಾಕೆ ನಾವು ಅವಳ ಬಗ್ಗೆ ಮಾತಾಡೋದು? ಇವಾಗ ಏನು ಅವಳು ಸಿಗ್ಬೇಕು ತಾನೆ? ಸಿಕ್ಕೇ ಸಿಗ್ತಾಳೆ. ಎಲ್ಲರೂ ಅವಳನ್ನ ಹುಡ್ಕೋ ಪ್ರಯತ್ನ ಪಡ್ತಿದಾರಲ್ಲ. ಸಿಗದೆ ತಪ್ಪಿಸ್ಕೊಳಕ್ಕಾಗತ್ತೆ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ನಮ್ಮ ಮನೇಲಿ ಏನೇ ನಡೆದ್ರೂ ಆ ಶಾರ್ವರಿಗೆ ಎಲ್ಲ ಗೊತ್ತಾಗ್ತಿತ್ತು. ಅದು ಹೇಗೆ ಅಂತ ನಾವೆಲ್ಲ ಯೋಚನೆ ಮಾಡ್ತಿದ್ವಿ. ಆದರೆ ಈಗ ಅದೆಲ್ಲ ಬಯಲಾಗೋ ಸಮಯ ಬಂದಿದೆ. ಇವತ್ತು ಆ ಶಾರ್ವರಿ ನಮ್ಮ ಮನೆ ವಿಷಯನೆಲ್ಲ ಹೇಗೆ ತಿಳ್ಕೊಂತಿದ್ಲು ಅನ್ನೋದು ಗೊತ್ತಾಗತ್ತೆ. ಏನು ಹೇಳ್ತಿದ್ಯಾ ದೀಪಿಕಾ?
ಸ್ವಲ್ಪ ಡೀಟೇಲಾಗಿ ಹೇಳು. ಮಾಮ್ಗೆ ನಮ್ಮ ಮನೆ ವಿಷಯ ಎಲ್ಲ ಹೇಗೆ ಗೊತ್ತಾಗ್ತಿತ್ತು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಕನ್ಫ್ಯೂಸ್ ಆಗ್ತಿದೆ ಅಲ್ವಾ? ನಿನ್ನ ತಲೆಯಲ್ಲಿ ಏನೇನೋ ಪ್ರಶ್ನೆಗಳು ಹೊಡ್ತಿದೆ ಅಲ್ವಾ? ಇನ್ನು ಎಲ್ಲ ಪ್ರಶ್ನೆಗಳಿಗೂ ಇನ್ನು ಸ್ವಲ್ಪ ಹೊತ್ತಲ್ಲಿ ಉತ್ತರ ಸಿಗುತ್ತೆ. ಅವಳನ್ನು ಮಾತ್ರ ಬಿಡಬೇಡ ತುಳಸಿ. ಅವಳನ್ನು ಹಿಡ್ದು ಹಾಕೋದಕ್ಕೆ ಏನೇನು ಉಪಾಯಗಳು ಮಾಡಬಹುದು ಅಷ್ಟನ್ನು ಸರಿಯಾಗಿ ಮಾಡು. ಯಾವುದೇ ಕಾರಣಕ್ಕೂ ಅವಳು ತಪ್ಪಿಸ್ಕೋಬಾರ್ದು ತುಳಸಿ, ಅವಳು ತಪ್ಪಿಸ್ಕೋಬಾರ್ದು. ಮಾಡ್ತಾ ಇದ್ದೀನಿ ಮಾವ. ಮೊದಲು ಸಂಧ್ಯಾ ಚೇತರಿಸ್ಕೊಳ್ಳಿ. ಅದಾಗ್ತಿದ್ದ ಹಾಗೆ ಆ ಶಾರ್ವರಿಗೆ ಒಂದು ಅಂತ್ಯ ಹಾಡ್ತೀನಿ. ಇಷ್ಟಾದ್ಮೇಲೂ ನಾನು ಸುಮ್ಮನಿರ್ತೀನಿ ಅಂತ ಅವಳು ಅನ್ಕೊಂಡಿದ್ರೆ ಅದು ಅವಳ ದಡ್ಡತನ. ಇಷ್ಟು ದಿನ ಒಂದು ಲೆಕ್ಕ, ಇನ್ಮೇಲೆ ಬೇರೆನೇ ಲೆಕ್ಕ. ತುಳಸಿ ಇನ್ನು ಮುಂದೆ ಬೇರೆ ಥರನೇ ಯೋಚನೆ ಮಾಡ್ತಾಳೆ.